ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಈ ಎಪಿಸೋಡ್ ಮಾಡೋದಕ್ಕ ಯಾಕಂದ್ರ ನಾವು ಎಚ್ಚರ ಮಾಡ್ಬೇಕು, ಹೇಳ್ಬೇಕು, ಅವ್ರಿಗೆ ಗೊತ್ತಾಗೋದಿಲ್ಲ. ದೊಡ್ಡ ದೊಡ್ಡ ಮಂದಿ ಅವ್ರು, ದೊಡ್ಡ ದೊಡ್ಡ ರಾಜಕಾರಣಿಗಳು, ದಾನಿಗಳು, ಜನಸೇವಕರು, ಜನರಿಗಾಗಿ ಬದುಕಿದವರು ಅವರ 2004ರಿಂದ ಸತತವಾಗಿ ಶಾಸಕರಾದವರು, ಘಟಪ್ರಭಾ ಸಕ್ರಿ ಫ್ಯಾಕ್ಟರಿ ಚೇರ್ಮನ್ರು, ಇವತ್ತು KMF ರಾಜ್ಯ ಮಟ್ಟದ ಅಧ್ಯಕ್ಷರಾದವರು, ಈ ಬೆಳಗಾವಿ ಜಿಲ್ಲಾ KMF ಅಧ್ಯಕ್ಷರಾಗಿದ್ದಾರೆ. KMF ಆಡಳಿತ ಮಂಡಳಿ ಅವ್ರ ಹಿಡಿದೊಳಗೆ ಐತಿ. ಅವ್ರ ಯಾರು ಅಲ್ಲ, ಬಾಲಚಂದ್ರ ಜಾರಕಿಹೊಳಿ ಅವರು ಮಂತ್ರಿ ಆದವರು. ಇವಾಗ ಅದಕ್ಕಿಂತ ಪೂರ್ವದೊಳಗೆ ವಿವೇಕರಾವ್ ಪಾಟೀಲ್ ಚೇರ್ಮನ್ ಇದ್ದಾಗ ನುಕ್ಸಾನ್ ಇತ್ತು. ನಾ ಅಧ್ಯಕ್ಷ ಆದ್ಮ್ಯಾಗ ಇವತ್ತ ಒಂದು 13 ಕೋಟಿ ರೂಪಾಯಿ ಚಿಲ್ಲರೆ ಲಾಭ ಆಗೈತೆ ಅಂತ ಮಾನ್ಯ ಪತ್ರಿಕಾಗೋಷ್ಠಿ ಒಳಗೆ ಹೇಳಿದ್ರು ಅವ್ರು. ಅವ್ರಿಗೆ ಅಭಿನಂದನೆಗಳು, ಆಡಳಿತ ಮಂಡಳಿಯಲ್ಲಿ ಸಿಬ್ಬಂದಿ ವರ್ಗಕ್ಕೆ, ರೈತರಿಗೆಲ್ಲ. ಇವತ್ ಬೆಳಗಾವಿ KMF ದೊಳಗ 685 ಸೊಸೈಟಿ ಹಾಲಾಕ್ತಾರೆ. ಲಕ್ಷಾಂತರ ಜನ ಅಲ್ಲಿ ಹಾಲಾಕು ರೈತರ ಮಕ್ಕಳದಾರ. ಈಗ ಒಂದ್ 5-6 ವರ್ಷದ ಹಿಂದ ಈ ಸೊಸೈಟಿ ಹಾಲಾಕು ಮಕ್ಕಳಿಗೆ, KMF ಸದಸ್ಯರಿಗೆ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಒಂದ್ ಸುಮಾರ KMF ಜಾಗ, ಕೋಟ್ಯಾವಧಿ ರೂಪಾಯಿ ಕಿಮ್ಮತ್ತಿನ ಜಾಗ ಅಲ್ಲೇ ಒಂದು KMF ಜಾಗ ನಿಗದಿಪಡಿಸಿ ಒಂದು ಹಾಸ್ಟೆಲ್ ಕಟ್ತಾರಲ್ಲಿ ಹೆಣ್ಮಕ್ಳಿಗಾಗಿ. ಆ ಹಾಸ್ಟೆಲ್ ಆ ಒಂದು KMF ಹಾಲಾಕುವಂತ ಅಲ್ಲಿ ಸದಸ್ಯರ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಂತೇಳಿ ಒಂದು ಟರಾವ್ ಮಾಡಿ ಮಾಡ್ತಾರ, ಅದನ್ನ ಹಾಕ್ತಾರ, ಕಟ್ತಾರ. ಸುಮಾರು 3 ಕೋಟಿ ರೂಪಾಯಿ KMF ರಾಜ್ಯದ ಫಂಡದಿಂದ ಬರ್ತೈತಿ. 3 ಕೋಟಿ ಇಲ್ಲಿ ಹಾಕಿದ್ವು ಅಂತಾರು. ಒಂದಿಟ್ಟು ಹೆಚ್ಚ ಕಡಿಮೆ 7-8 ಕೋಟಿ ಮಟ್ಟ ಖರ್ಚಾಗಿರ್ಬೇಕು. ಹಾಸ್ಟೆಲ್ ಕಟ್ತಾರ ಅದನ್ನ. ಆದ್ರೆ 4 ಜನ ಅಲ್ಲಿ ವಿದ್ಯಾರ್ಥಿ ಏನಾರ ಬಂದ್ರ ಅಂತೇಳಿ ಅದನ್ನ ಇವತ್ತ BCM ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹಾಸ್ಟೆಲ್ ನಡ್ಸಕ್ ಕೊಟ್ಟಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ನಾನು MD ಅವ್ರಿಗೆ ಮಾತಾಡಿ ನಾನು. ಹಲೋ, KMF MD ಅವ್ರಿ? ಹಾ ಹೌದು. ನಾ ಬಾಪುಗೌಡ ಪಾಟೀಲ್ ಅಂತ ಗರ್ದಿಗಮತ್ ದಿಂದ ಮಾತಾಡ್ತೀನಿ ಸಾಹೇಬ್ರೆ, ನ್ಯೂಸ್ ಚಾನಲ್ ದಿಂದ. ಹಾ ಆರಾಮ ಆಫೀಸ್ನಾಗ ಇದ್ರೆ? ಎಲ್ಲಿದ್ರಿ ಸಾಹೇಬ್ರೆ ಈಗ? ಬೆಳಗಾವ್ ಆಫೀಸಲ್ಲೇ ಇದ್ದೀನಿ ಸರ್. ಏನಿಲ್ಲ, ನನಗೆ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಈಗ ಹೇಳಿ ಸರ್. ಈಗ ಅಂಕ್ಯ ನಿಮ್ ಲಾಭದಾಗಿದೆ, ನಿಮ್ಮ ಅಧ್ಯಕ್ಷರು ಲಾಭ ಮಾಡ್ತಾ ಇದ್ದಾರೆ, ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ರಿ. ಅದಕ್ಕೆ ಫಸ್ಟ್ ನಿಮ್ಗೆ ಅಭಿನಂದನೆಗಳು, ನಿಮ್ KMF ಬೆಳಗಾವಿ ಜಿಲ್ಲೆಯಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು, ಈಗ KMF ದಿಂದ ರೈತರ ಮಕ್ಕಳಿಗೆ ಒಂದು ಹಾಸ್ಟೆಲ್ ಕಟ್ಟಿದ್ರು ಲಾಸ್ಟ್ ಟೈಮ್ ವಿವೇಕರಾವ್ ಪಾಟೀಲ್ ಇದ್ದಾಗ ಇರ್ಬೋದು ಅದ. ಹಾಸ್ಟೆಲ್ದಾಗ ಎಷ್ಟು ಮಂದಿ ರೈತನ ಮಕ್ಕಳಿಗೆ ಅಡ್ಮಿಷನ್ ಕೊಟ್ಟಿದ್ದೀರಿ? ಏನು ನಂಗೆ ಡಿಟೇಲ್ ಆಗಿಲ್ಲ. ಅದೇನೋ ನಮ್ಮ KMF ಉಳಿತಾಯ ಫಂಡ್ದೊಳಗೆ ಅದನ್ನ ಮಾಡಿ ಬಿಲ್ಡಿಂಗ್ ಕಟ್ಟಿ ನಿಮ್ಮ ಏರಿಯಾದಾಗ ಮಾಡಿದ್ರಿ. ಅದ್ರ ಪರಿಸ್ಥಿತಿ ಬಗ್ಗೆ ತಮ್ಗೇನ ಐಡಿಯಾ ಇದೆಯಾ? ಎಷ್ಟು ಮಂದಿಗೆ ಅಲ್ಲಿ ಅಡ್ಮಿಷನ್ ಕೊಟ್ಟಿದ್ದೀರಿ, ಏನ್ ಮಾಡಿದಿರಿ ಒಟ್ಟಾರೆ? ಆ KMF ರೈತರ ಮಕ್ಕಳಿಗೆ ಒಂದು ಅಲ್ಲಿ ರೈತರ ಮಕ್ಕಳು, ಬಡ ಮಕ್ಕಳಿಗೆ ಹಾಲ್ ಹಾಕುವಂತ ರೈತರ ಮಕ್ಕಳಿಗೆ ಒಂದು ಬಿಲ್ಡಿಂಗ್ ಕಟ್ತೇವೆ ಅಂತ ಹೇಳಿದ್ರು ಅವ್ರು, ವಿವೇಕರಾವ್ ಪಾಟೀಲ್ರು. ಏನಾಗಿದೆ ಅದ್ರ ಪರಿಸ್ಥಿತಿ ಸಾಹೇಬ್ರೆ? ಸರ್, ಅದು ಹಾಸ್ಟೆಲ್ ಬಿಲ್ಡಿಂಗ್ ಕಂಪ್ಲೀಷನ್ ಆಗಿತ್ತು. ಮತ್ತೆ ನಾವು ಹಾಸ್ಟೆಲ್ ಅಪ್ಲಿಕೇಶನ್ಸ್ ಕಾಲ್ ಮಾಡಿದ್ವಿ ಎಲ್ಲ ಕೇಂದ್ರಗಳಿಗೆ, ಸುತ್ತೋಲೆ ಕಳಿಸಿ ನಮ್ಗೆ ಈ ತರ ಹಾಸ್ಟೆಲ್ ಇದೆ ರೈತರ ಮಕ್ಕಳಿಗೆ, ಇದನ್ನ ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕ್ಯುಲರ್ ಹಾಕಿದ್ವಿ. ಮತ್ತೆ ಪಾಂಪ್ಲೆಟ್ಸ್ ಎಲ್ಲ ಮಾಡಿಸಿದ್ವಿ, ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಬಟ್ ಕೇವಲ 4 ಅಪ್ಲಿಕೇಶನ್ ಮಾತ್ರ ಬಂದಿತ್ತು ಅಡ್ಮಿಷನ್. ಯಾವ ವರ್ಷದಲ್ಲಿ ಸರ್? 2024-25ರಲ್ಲಿ. ಓಕೆ, ಬರೀ 4 ಮಂದಿ ಹಾಕಿದ್ರಾ ಅಪ್ಲಿಕೇಶನ್? ಹೌದು, 4 ಮಂದಿ ಅಪ್ಲಿಕೇಶನ್ಸ್ ಬಂದಿದ್ರು. ಓಕೆ. ಅವರು ಡಿಗ್ರಿ ಹೋಲ್ಡರ್ಸ್ ಆಗಿದ್ರಿಂದ ಮತ್ತೆ ಅವರು ನಾವೀಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಟ್ಟಿದೀವಿ ಈಗ ನಮ್ಮ ಬಾಡಿಗೆಗೆ. ಓಕೆ. ಕೇವಲ 4 ಅಪ್ಲಿಕೇಶನ್ ಬಂದಿದ್ರಿಂದ 4 ಜನ ಸ್ಟೂಡೆಂಟ್ಸ್ಗೆ ನಾವು ಹಾಸ್ಟೆಲ್ ರನ್ ಮಾಡಕ್ಕಾಗಲ್ಲ. ಹೌದು. ಇಲ್ಲ, ಅದು ಎಷ್ಟು ಅದಕ್ಕೆ ನಿಮ್ KMF ದಿಂದ ಎಷ್ಟು ಖರ್ಚು ಮಾಡಿದಿರಿ ಹಾಸ್ಟೆಲ್ಗೆ? ಸರ್, ಅದು KMF ಮಹಾಮಂಡಲ ಇದೆಯಲ್ಲ, ಅದೇ KMF ಮಹಾಮಂಡಲದಿಂದ ಎಷ್ಟು ಖರ್ಚು ಮಾಡಿದಿರಿ? ಹೌದು, ಅವರು ಅಲ್ಲಿಂದ 3 ಕೋಟಿ ಖರ್ಚು ಮಾಡಿದ್ದಾರೆ ಸರ್ ಅದಕ್ಕೆ. ನೀವು ನಿಮ್ಮ ಬೆಳಗಾಂ KMF ದಿಂದ ಎಷ್ಟು? ಬೆಳಗಾಂ KMF ಇಂದ 3 ಕೋಟಿ ಖರ್ಚು ಮಾಡಿದ್ದೀವಿ ಸರ್. ಅಂದ್ರೆ 6 ಕೋಟಿ. ಹೌದು. ಎಷ್ಟು ರೂಮ್ ಇದು ಟೋಟಲ್ ಫೆಸಿಲಿಟೀಸ್ ಅಲ್ಲಿ? 50 ರೂಮ್ ಇದೆ ಸರ್. ಟೋಟಲ್ 50 ರೂಮ್ಸ್ ಇದಾವೆ. 2 ಬ್ಲಾಕ್ ಇದೆ. ಒಂದು ಬ್ಲಾಕ್ ಅಲ್ಲಿ 25, ಇನ್ನೊಂದು ಬ್ಲಾಕ್ ಅಲ್ಲಿ 25. ಅಂದ್ರೆ ಒಟ್ಟಾರೆ ಒಂದು 50 ಜನ. ಈಗ ಅವರು ಸೋಷಿಯಲ್ ವೆಲ್ಫೇರ್ ಅವ್ರಿಗೆ ನೀವೇನು ಅಗ್ರಿಮೆಂಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ? ಹೇಗೆ ಕೊಟ್ಟಿದ್ದಾರೆ? ಹೌದು ಸರ್, ಅಗ್ರಿಮೆಂಟ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಹೌದಾ? ಹಂಗೇನಾದ್ರು ನಿಯಮಾವಳಿ ಇದೆಯಾ ನಿಮ್ KMF ದಲ್ಲಿ? ನೀವು ಕಟ್ಟಿದ ಒಂದು ಇದಕ್ಕೆ ಬೇರೆದವ್ರು ಕೊಡಕ್ಕೆ ಏನಾದ್ರು KMF ಬೈಲಾದಲ್ಲಿ ಇದೆಯಾ? ಅದು ನಮ್ಮ ಒಕ್ಕೂಟದ ತೀರ್ಮಾನ. ಅದು ಒಕ್ಕೂಟ ಇರ್ಲಿ.
ಇರ್ಲಿ, ಅದು ಒಕ್ಕೂಟ ತೀರ್ಮಾನ ಮಾಡಿದ್ದಕ್ಕೆ ಒಳ್ಳೇದು. ಆದ್ರೆ ಆ ಅರ್ಜಿನೇ ಬರ್ಲಿಲ್ಲ. ಆದ್ರೆ ಈಗ ಅವ್ರ KMF ದವ್ರು ಎಷ್ಟು ಬಾಡಿಗೆ ಕೊಡ್ತಾರೆ ನಿಮ್ಗೆ? ಇವರು ಅಲ್ಲ, ಸೋಷಿಯಲ್ ವೆಲ್ಫೇರ್ ದವ್ರು ಎಷ್ಟು, ಸೋಷಿಯಲ್ ವೆಲ್ಫೇರ್ ದವ್ರು ಎಷ್ಟು ಬಾಡಿಗೆ ಕೊಡ್ತಾರೆ ತಮ್ಗೆ? 3 ಲಕ್ಷ ಕೊಡ್ತಾರೆ ಸರ್ ಪ್ರತಿ ಒಂದ್ ತಿಂಗಳಿಗೆ? ಹೌದು ಹೌದು ಸರ್. ತಿಂಗಳಿಗೆ ಡಿಪಾಸಿಟ್ ಅದು? ಡೆಪಾಸಿಟ್ ಏನು ತಗೊಂಡಿಲ್ಲ ಸರ್. ಹೌದಾ? ಅಂದ್ರೆ ಒಟ್ಟು ತಿಂಗಳ 3 ಲಕ್ಷ ಅವ್ರು ಕೊಡ್ಬೇಕು. ಹೌದು ಸರ್. ಓಕೆ ಓಕೆ. ಅಂದ್ರೆ ಒಂದ್ 50 ವಿದ್ಯಾರ್ಥಿಗಳು ಈಗ ಅಲ್ಲಿ ಏನ ಆ ಸೋಷಿಯಲ್ ವೆಲ್ಫೇರ್ ಕರೆದಾಗ ಯಾಕೆ ಬರ್ತಾರೆ ಮತ್ತೆ ನೀವು ಕರೆದಾಗ ಯಾಕೆ ಹಾಕ್ಲಿಲ್ಲ ಅರ್ಜಿ? ನನಗೆ ಒಂದೇನೋ ಕನ್ಫ್ಯೂಷನ್ ಇದೆ ಸಾಹೇಬ್ರೆ. ಸರ್ ಅದು ಸೋಷಿಯಲ್ ವೆಲ್ಫೇರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಹಾಸ್ಟೆಲ್ದು ಫ್ರೀ ಮೇಂಟೆನೆನ್ಸ್ ಇರುತ್ತೆ ಸರ್. ಊಟದ್ದು ವಸತಿ ಎಲ್ಲ ಫ್ರೀ ಇರುತ್ತೆ. ಹಾ, ನಾವು ಒಕ್ಕೂಟದಿಂದ ನಡೆಸಬೇಕು ಅಂತಂದ್ರೆ ಅದಕ್ಕೆ ಏನು ವಾಸ್ತವವಾಗಿ ಮೆಸ್ ಬಿಲ್ ಬರುತ್ತಲ್ಲ, ಮೆಸ್ ಬಿಲ್ ನ ತುಂಬಿಸ್ಕೋತೀವಿ ಒಂದು. ಮತ್ತೆ ಎರಡನೇದು ಏನಾಗುತ್ತೆ, ನಾವು ಓವರ್ ಆಲ್ ಡಿಸ್ಟಿಕ್ ಅಲ್ಲಿ, ಓವರ್ ಆಲ್ ಸಿಟಿನಲ್ಲಿ ಕಾಲೇಜಸ್ ಇಂದನೂ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ದೂರ ಆಗುತ್ತೆ ಅನ್ನೋದು ಒಂದು ರೀಸನ್ ಇಂದ ಕೆಲವರು ಅಡ್ಮಿಷನ್ ತಗೊಳ್ಳಿಲ್ಲ. ಓಕೆ ಓಕೆ. ಈ ಕಾರಣದಿಂದ ತಗೊಂಡಿಲ್ಲ ಸರ್. ನಾವು ವಿಚಾರಿಸಿದ್ವಿ, ಬಹಳಷ್ಟು ಪ್ರಯತ್ನ ಪಟ್ವಿ ಸರ್. ಇದು ಹಾಸ್ಟೆಲ್ ಕಟ್ಟಿದಾದ್ಮೇಲೆ ನಾವು 4 ತಿಂಗಳು ಇದೇ ಕೆಲಸ ಮಾಡಿದ್ವಿ ಆ ಹಾಸ್ಟೆಲ್ಗೆ ಅಡ್ಮಿಷನ್ಸ್ ಮಾಡಿಸೋದಕ್ಕೆ. ಬಟ್ ಯಾರು ಆಸಕ್ತಿ ತೋರಿಸಲಿಲ್ಲ, ಕೇವಲ 4 ಜನ ಮಾಡಿದ್ರು. 4 ಜನಕ್ಕೂ ನಾವು ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಸರ್ ಹಾಸ್ಟೆಲ್ ಅಲ್ಲಿ. ಇಲ್ಲ ಇಲ್ಲ, ಈಗ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಗೌರ್ಮೆಂಟ್ ದಿಂದ ಬಂದ್ರು. ಆದ್ರೆ ನಮಗೇನ್ ಕನ್ಫ್ಯೂಷನ್ ಇದೆ, ನೀವು ಹಾಲು ಮಹಾಮಂಡಲದಿಂದ ಜಾಗ ಕೊಟ್ಟು ಬಿಲ್ಡಿಂಗ್ ಕಟ್ಟಿ ಎಲ್ಲ ಕೊಟ್ರು ವಿದ್ಯಾರ್ಥಿನಿಯರು ಬರ್ಲಿಲ್ಲ ಅಂದ್ರೆ ಏನ್ ಇಲ್ಲಿ ಏನೋ ಸಂಶಯ ನಮಗ, ನನ್ನ ಒಂದು ತರ್ಕದಿಂದ ಏನೋ ಸಂಶಯ ಅಲ್ಲ, ಅಂತ. ಕಾರಣ ಇದೆ ಸರ್. ಯಾಕಂದ್ರೆ ಅವ್ರಿಗೆ ಹಾಸ್ಟೆಲ್ಗೆ ಹತ್ರ, ಕಾಲೇಜ್ ಹತ್ರ ಇರ್ತಕ್ಕಂಥದ್ದೇ ಹಾಸ್ಟೆಲ್ ಬೇಕು ಅವ್ರಿಗೆ. ಸ್ಟೂಡೆಂಟ್ಸ್ಗೆ ದೂರ ಓಡಾಡಕ್ ಆಗೋದಿಲ್ವಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ. ಅದೊಂದು ಅನಾನುಕೂಲದಿಂದ ಕೆಲವರು ಅಡ್ಮಿಷನ್ಸ್ ತಗೊಳ್ಳಿಲ್ಲ ಸರ್. ಇಲ್ಲ ಇರ್ಲಿ, ಆದ್ರೆ ಈ ಒಂದು ಮುಂದಾಲೋಚನೆ ಇಲ್ದೇನೆ ನೀವು ಒಂದು 6 ಕೋಟಿ ರೂಪಾಯಿ ನಿಮ್ದು 3 ಕೋಟಿ ಮಹಾಮಂಡಲದ 3 ಕೋಟಿ ಹಾಕಕ್ಕೆ ಯಾಕೆ ಅದನ್ನ ವಿಚಾರ ಮಾಡಿರಿ? ಅದನ್ನ ಸಾಕಷ್ಟು ಹಾಸ್ಟೆಲ್ಗಳು BCM ಹಾಸ್ಟೆಲ್ ಅಂಕೆ ಇದ್ವನ, ನೀವು ಅದನ್ನ BCM ಹಾಸ್ಟೆಲ್ಗೆ ಕೊಡುದು ಮತ್ತೆ ಅದ ಮಾಡತ್ತೀರಿ ಆ ಮಾತು ಬೇರೆ. ಆದ್ರೆ ನೀವು ಮಾಡೋದನ್ನ ಅವರೇ ಮಾಡೋದ್ನಾಗ ನೀವು 6 ಕೋಟಿ ರೂಪಾಯಿ ಇದು KMF ಹಾನಿ ಅಲ್ವಾ? ಹೆಂಗಾದ್ರೂ BCM ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಗಳು ಸಾಕಷ್ಟು ಇದ್ವು ಸಾಹೇಬ್ರೆ. ಹೌದು ಹೌದು ಸರ್. ಅಲ್ಲಲ್ಲ, ಅಲ್ಲಿ ಕೇಳ್ರಿ, ಇಲ್ಲ ಕೇಳ್ರಿ MD ಸಾಹೇಬ್ರೆ, ಸೋಷಿಯಲ್ ವೆಲ್ಫೇರ್ದು ಹಾಸ್ಟೆಲ್ಗಳು ಸಾಕಷ್ಟು ಅದಾವೆ. ನೀವು ರೈತರದ ಈ ಒಂದು 6 ಕೋಟಿ ರೂಪಾಯಿ ಹಾಲ್ ಮಾರಿದಂತ ರೈತರ ದುಡ್ಡು ಅದು. ಅದನ್ನ ನೀವು 6 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬಡ್ಡಿ ಇಲ್ದೇನೆ ನೀವು ಸೋಷಿಯಲ್ ವೆಲ್ಫೇರ್ಗೆ ನೀವು ಕೊಡುದು ಏನ್ ಬೋರ್ಡ್ ನಿರ್ಣಯ ಆಗಿದೆಯಾ ಅದು? ಹೌದು ಸರ್, ಬೋರ್ಡ್ ನಿರ್ಣಯ ಆಗಿದೆ. ನನಗೆ ಒಂದು ವಾಟ್ಸಪ್ ಮಾಡಿ ಈ ನಂಬರ್ಗೆ. ಆಮೇಲೆ ಒಂದು MD ಅವ್ರು, ನೀವು ಒಂದು ಸರ್ಕಾರದಿಂದ ನಿಯೋಜನೆಗೊಂಡವ್ರು, KMF ಏನ ಒಂದು ಆಡಳಿತ ಮಂಡಳಿ ತಪ್ಪು ಮಾಡಿದ್ರೂ ನೀವು ಹೇಳ್ಬೇಕಾದವ್ರು. ಆ ಒಂದು ನಿರ್ಣಯ ಆಗುತ್ತೆ ನೀವು ಇದ್ರೇನ MD ಅವರೇ? ಇಲ್ಲ ಸರ್, ನಾನು ಬಂದು 1.5 ವರ್ಷ ಆಯ್ತು. ಇದು ಹಾಸ್ಟೆಲ್ ನಾನು ಬರಕ್ ಮುಂಚೆನೆ ಕನ್ಸ್ಟ್ರಕ್ಷನ್ ಆಗಿತ್ತು ಸರ್. ಇರ್ಲಿ, ಆದ್ರೆ ಬಟ್ ಒಟ್ಟಾರೆ ರೈತರ ಹಾಲು ಹಾಕುವಂತ ಮಕ್ಕಳಿಗೆ ಇರ್ಬೇಕಾದದ್ದು ನೀವು ಮತ್ತೆ ಸೋಷಿಯಲ್ ವೆಲ್ಫೇರ್ ಕೊಟ್ಟು ಒಂದು 6 ಕೋಟಿ ರೂಪಾಯಿ ನಮ್ಮ ಹಾಲು ರೈತರ ದುಡ್ಡು ತಗೊಂಡು ಅವ್ರಿಗೆ ಕೊಡೋದ್ರಾಗ ಏನ್ ಅರ್ಥ ಇದೆ ಸಾಹೇಬ್ರೆ? ತಪ್ಪಲ್ವಾ ಇದು? ಸರ್ ಹಾಗಲ್ಲ, ಈಗ ಖಾಲಿ ಬಿಡೋದಕ್ಕಾಗೋದಿಲ್ವಲ್ಲ ಬಿಲ್ಡಿಂಗ್. ಅಲ್ಲಲ್ಲ, ಇರ್ಲಿ ಖಾಲಿ ಬಿಡೋದು ಅದು ಸೆಕೆಂಡ್ರಿ. ನೀವು ಒಂದು ಉದ್ದೇಶಕ್ಕಾಗಿ ಮಾಡ್ತಿರ್ತೀರಿ, ಅದು ಬರ್ಲಿಲ್ಲ ಅಂದ್ರೆ ಮತ್ತೆ ಕಾಲ್ಫಾರ್ ಮಾಡಬೇಕು. ಮತ್ತೊಂದು ಹಾಲ್ ಮಂಡಳಿ ಇವತ್ತು ಕೋಟ್ಯಾವಧಿ ಲಾಭದಾಗಿದ್ದಾಗ ಅದು ಹಾಲು ಮಂಡಳಿ ಮಹಾಮಂಡಳದಿಂದ ಅವ್ರಿಗೆ ನೀವು ಊಟ ಗೀಟ ಕೊಡ್ಬೋದಿತ್ತಲ್ವಾ? ಅದನ್ನ ಕಟ್ಟುತ್ನಾಗ ವಿಚಾರ ಮಾಡ್ಬೇಕಾಗಿತ್ತಲ್ಲ. ನೀವು ಬರೀ ಯಾವ ಉದ್ದೇಶಕ್ಕಾಗಿ ಕಟ್ಟಿರ? ಅದನ್ನ ಬರೀ ಹಾಸ್ಟೆಲ್ ಇಡುವುದಂತ ಅಥವಾ ಊಟ ವಸತಿ ಎಲ್ಲ ಅಂತ ಕಟ್ಟಿದ್ರೆ ಏನಿದೆ ನೋಡಿದಿರಾ ತಾವು? ಹೌದು ಸರ್, ಊಟ ವಸತಿ ಎಲ್ಲಾನು ಸೇರಿನ ಸರ್. ಅದು ವಾಸ್ತವವಾಗಿ ಏನ್ ಬಿಲ್ ಬರುತ್ತಲ್ಲ ಮೆಸ್ ಬಿಲ್, ಅದನ್ನ ವಿದ್ಯಾರ್ಥಿಗಳು ತುಂಬಬೇಕಿತ್ತು. ಹಂಗೇನು ರೆಗ್ಯುಲೇಷನ್ ಆಗಿದೆ ಅದು? ಹೌದೌದು ಸರ್. ಆಕ್ಚುಲಿ KMF ಅಲ್ಲಿ ಇದೊಂದೇ ಹಾಸ್ಟೆಲ್ ಇಲ್ಲ ಸರ್. KMF ಅಲ್ಲಿ ಬೆಂಗಳೂರಲ್ಲೂ ಹಾಸ್ಟೆಲ್ಸ್ ಇದಾವೆ. ಅಲ್ಲೆಲ್ಲ ಸರಿಯಾಗಿ ನಡೀತಾ ಇದಾವ? ಅವರು ಏನು ಬೇರೆದವ್ರಿಗೆ ಕೊಟ್ಟಿದಾರ ಅವರು? ಇಲ್ಲ, ಅಲ್ಲಿ ಬೆಂಗಳೂರು ಅಂತಂದ್ರೆ ಅಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಜಾಸ್ತಿ ಜನ ಇರ್ತಾರಲ್ವಾ? ಇಲ್ಲ, ನಾನೇನ್ ಕೇಳ್ತೀನಿ, ನಿಮ್ಮ ಹಾಸ್ಟೆಲ್ಗಳು KMF ದಿಂದ ನಡೆಸುವಂತ ಹಾಸ್ಟೆಲ್ ಬೆಳಗಾವದಾಗ ಒಂದೇ ಸೋಷಿಯಲ್ ವೆಲ್ಫೇರ್ ಕೊಟ್ಟಿದ್ದಾರೆ, ಬೇರೆ ಕಡೆ ಎಲ್ಲಿ ಎಷ್ಟು ಹಾಸ್ಟೆಲ್ ಆಗಿದಾವ ಈಗ ಒಟ್ಟಾರೆ? ಈಗ ಬೆಂಗಳೂರಲ್ಲಿ ಇದೆ ಹಾಸ್ಟೆಲ್. ಅಲ್ಲ, ನಿಮ್ಮ KMF ಇಡೀ ಹೌದು, ಥ್ರೂಔಟ್ ಕರ್ನಾಟಕನಲ್ಲಿ 2 ಕಡೆ ಹಾಸ್ಟೆಲ್ ಇದೆ. ಒಂದು ಬೆಂಗಳೂರಲ್ಲಿ ಇದೆ, ಇನ್ನೊಂದು ಬೆಳಗಾಮಲ್ಲಿ ಇದೆ ಸರ್. ಓಕೆ, ಬೆಂಗಳೂರು ಹಾಸ್ಟೆಲ್ ಅವ್ರು KMF ದವರ ನಡೆಸ್ತಾ ಇದ್ದಾರೆ? ಹೌದು, KMF ನಡೆಸ್ತಿದ್ದಾರೆ. ಓಕೆ. ಆದ್ರೆ ಬೆಳಗಾವದಲ್ಲಿ ಇಷ್ಟು ಲಾಭದಾಗಿದ್ದು ನಿಮ್ಗೆ ರೈತರ ಮಕ್ಕಳಿಗೆ ಕೊಡ್ಬೇಕಲ್ಲ, ಮತ್ತೆ ನೀವು ಇಷ್ಟೆಲ್ಲ ಲಾಭ ತಗೊಂಡು ಒಂದೇನೋ ಸೋಷಿಯಲ್ ವೆಲ್ಫೇರ್ ಕೊಟ್ಟು ಅಲ್ಲಿ ಮಾಡೋ ಬದ್ಲಿ ಇಷ್ಟೆಲ್ಲ ದೊಡ್ಡ ಲಾಭ ಮಾಡೋದ್ನಾಗ ನಿಮ್ಮ ಆಡಳಿತ ಮಂಡಳಿ ಇದಕ್ಕೇನು ಯಾರು ವಿರೋಧ ಮಾಡ್ಲಿಲ್ಲ ಏನು ಸಾಹೇಬ್ರೆ? ಸರ್ ಆಕ್ಚುಲಿ ಲಾಭದ್ದು ನಾವು ಸ್ಟ್ಯಾಚ್ಯೂಟರಿ ಇರುತ್ತೆ, ಯಾವುದಕ್ಕೆ ಬಳಕೆ ಮಾಡ್ಕೋಬೇಕು ಲಾಭದ ದುಡ್ಡು ಅಂತ ಹೇಳ್ಬಿಟ್ಟು.
ಆ ಲಾಭದ ದುಡ್ಡಲ್ಲಿ ಇದನ್ನ ಹಾಸ್ಟೆಲ್ ಬಳಕೆ ಮಾಡೋದಕ್ಕೆ ಬರೋದಿಲ್ಲ ಸರ್. ಇದು ಮತ್ತ ಹಾಸ್ಟೆಲ್ ಯಾಕೆ ಕಟ್ರಿ? ಅದ ಲಾಭ ದುಡ್ಡು. ಒಂದ್ ನಿಮಿಷ ಸರ್, ಹೇಳ್ತೀನಿ ನಾನು. Okay. ಇದು ಹಾಸ್ಟೆಲ್ ನಡೆಸೋದು ರೈತ ಕಲ್ಯಾಣ ಸಂಘದಿಂದ ಸರ್. ರೈತ ಕಲ್ಯಾಣ ಸಂಘದಿಂದ ಹಾಸ್ಟೆಲ್ ನಡೆಸ್ತೀವಿ. ಅಂದ್ರೆ ರೈತರಿಗೆ ಪೇಮೆಂಟ್ ಮಾಡ್ತೀವಲ್ಲ, ಅದರಲ್ಲಿ ಪರ್ ಲೀಟರ್ಗೆ ಪ್ರತಿ ಲೀಟರ್ಗೆ 10 ಪೈಸೆಗೆ ಅವ್ರದ್ದು ದುಡ್ಡು ಇಟ್ಕೋತೀವಿ ಕೊಡತಕ್ಕಂಥದ್ದು. ಆ 10 ಪೈಸೆನಲ್ಲಿ ರೈತ ಕಲ್ಯಾಣ ಸಂಘದ ವತಿಯಿಂದ ಹಾಸ್ಟೆಲ್ ನಡೆಸೋದು. ಮತ್ತೆ ಯಾರಾದ್ರೂ ಮರಣ ಹೊಂದಿದ್ರೆ, ಹಾಲು ಉತ್ಪಾದಕರು ಮರಣ ಹೊಂದಿದ್ರೆ ಅವರು ವಾರಸುದಾರರಿಗೆ 20,000 ನಾವು ಮರಣ ಪರಿಹಾರ ಕೊಡ್ತೀವಿ. ಮತ್ತೆ ಯಾರಾದ್ರೂ ಹೈಯರ್ ಎಜುಕೇಶನ್ ಮಾಡುವಂತ ಮಕ್ಕಳಿದ್ರು ಅಂತ ರೈತರ ಮಕ್ಕಳು, ಅವ್ರಿಗೆ ಸ್ಕಾಲರ್ಶಿಪ್. ಇರ್ಲಿ ಸಾಹೇಬ್ರೆ, MD ಅವರೇ, ಇರ್ಲಿ ನಾನು ಇನ್ನೊಂದು ಕೊನೆ ಪ್ರಶ್ನೆ ಕೇಳ್ತೀನಿ. ಮತ್ತು ಇಷ್ಟೆಲ್ಲ ಲಾಭದಾಗಿದ್ದಾಗ, ಒಂದು ದೊಡ್ಡ ಎಲ್ಲ ನಿರ್ದೇಶಕರಿದ್ದಾಗ, ಒಂದು ಬೆಳಗಾವಿ ಜಿಲ್ಲೆ ಒಳಗ KMF ಬೆಂಗಳೂರದವ್ರು ಮಾಡೋದ್ನಾಗ ನೀವ್ ಯಾಕೆ ನಡೆಸಬಾರ್ದು ಅದನ್ನ? ಅಲ್ಲ, ನಾನು ಹಂಗೆ ಆಫ್ ದಿ ರೆಕಾರ್ಡಿಂಗ್ ಕ್ವಶನ್. ಒಂದು ಓವರಾಲ್ ರಾಜ್ಯ ಈಗ ಸಾಕಷ್ಟು ನಿಮಗೆ KMF ಎಷ್ಟು ಲಾಭದಾಗಿದೆ ಇದು? ಒಂದ್ ನಿಮಿಷ ಸರ್, ನೀವೇನ್ ಕೇಳಿದ್ರೆ ಹಾಸ್ಟೆಲ್ದು ಬೆಂಗಳೂರು ಕೇಳ್ತಿದ್ದೀರಲ್ಲ, ಅಲ್ಲಿ ನಡ್ಸಕ್ಕಾಗತ್ತೆ, ಇಲ್ಲಿ ನಡ್ಸಕ್ಕಾಗಲ್ಲ. ಬೆಂಗಳೂರಲ್ಲಿ ಏನಾಗುತ್ತೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರ ಮಕ್ಕಳು ಬೆಂಗಳೂರು ಮೇಜರ್ ಇದು ಎಜುಕೇಶನ್ ಹಬ್. ಹಂಗಾಗಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಬೆಂಗಳೂರಲ್ಲಿ ಎಜುಕೇಶನ್ ತಗೋತಾರೆ. ಹಾಗಾಗಿ ಅವ್ರಿಗೆ ಹಾಸ್ಟೆಲ್ ಸೌಲಭ್ಯ ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಅಲ್ಲಿ ಸುಮಾರು ಒಂದು 200 ರಿಂದ 300 ಜನ ಸ್ಟೂಡೆಂಟ್ಸ್ ಅಲ್ಲಿ ಅಡ್ಮಿಷನ್ ತಗೋತಾರೆ. ಬಟ್ ಬೆಳಗಾವಲ್ಲಿ ಕಟ್ಟಿದ ಉದ್ದೇಶ ಏನು ಅಂತಂದ್ರೆ, ನಾರ್ತ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಾಲು ಒಕ್ಕೂಟಗಳಲ್ಲಿ ರೈತರ ಮಕ್ಕಳಿಗೆ ಇಲ್ಲಿ ಇದು ಹಾಸ್ಟೆಲ್ ಫೆಸಿಲಿಟಿ ಕೊಡ್ಬೇಕು ಅಂತ ಮಾಡಿದ್ದು. ಇಲ್ಲ, ಅದೇ ಒಂದ್ ಕೇಳಿ, ಇಡೀ ರಾಜ್ಯದಾಗ ನೀವು ಸರ್ವೆ ಮಾಡಿದಾಗ ಬೆಂಗಳೂರು ಬಿಟ್ರೆ ಯಾವಲ್ಲೂ ನಡೆದಿಲ್ಲ KMF ಅಂದಾಗ ಇದನ್ನ ಕಟ್ಟಡ ಕಟ್ಟುವಂತ ಅವಶ್ಯಕತೆ ಏನಿತ್ತು ಸಾಹೇಬ್ರೆ? ನಮ್ಮ ಭಾಗದ ರೈತ ಅಲ್ಲ, ಅದು ಆಗ್ಬೇಕಂದಾಗ ಮತ್ತೊಂದ್ ಕೇಳಿ, ನೀವು ಇದ್ದಾಗ ಆಗಿಲ್ಲ, ಹಿಂದಿನ MD ಆಗ್ಲಿ. ನಾನು ಯಾಕಂದ್ರೆ ಈ ಒಂದು ರೈತ, ನಾನು ಹಾಲು ಹಾಕ್ತೀನಿ ನಿಮ್ KMFಗೆ ಸಾಹೇಬ್ರೆ. ಅದೇ ಒಂದು ಉದ್ದೇಶ ಗೊತ್ತಾಗ ಅದನ್ನ ಎಲ್ಲಾರು ಅಡ್ಜಸ್ಟ್ ಮಾಡ್ಬೋದಿತ್ತಲ್ಲ, ನಿಮ್ಮ ಆಡಳಿತ ಮಂಡಳಿ ಆಗ್ಲಿ, ಅಧ್ಯಕ್ಷರಾಗ್ಲಿ ಮಾಡ್ಬೋದಿತ್ತಲ್ಲ ಇದನ್ನ. ಈಗ ನೀವ್ಗ ಅವ್ರೇನ್ ಪ್ರತಿ ತಿಂಗಳ ದುಡ್ಡು ತುಂಬ್ತಾ ಇದಾರ ಸೋಷಿಯಲ್ ವೆಲ್ಫೇರ್ದವ್ರ? ನೀವು ಬೇರೆದವ್ರಿಗೆ ಅದನ್ನ ಬಾಡಿಗೆ ಕೊಟ್ಟು 6 ಕೋಟಿ ರೂಪಾಯಿ ಖರ್ಚು ಮಾಡಿ ತಿಂಗಳ 1.5-2 ಲಕ್ಷ ರೂಪಾಯಿ ಬಾಡಿಗೆ ತಗೊಂಡ್ರೆ ನಿಮ್ KMF ಲಾಭ ಆಗ್ತದ, ಲುಕ್ಸಾನ್ ಆಗ್ತದ ಅದು? ಸರ್, ಇದು ಪರ್ಮನೆಂಟ್ ಆಗಿ ಅವ್ರಿಗೆ ಬಾಡಿಗೆ ಕೊಟ್ಟಿಲ್ಲ ಸರ್, ನಾವು ಟೆಂಪರರಿ ಕೊಟ್ಟಿದ್ದೀವಿ. ಸದ್ಯಕ್ಕೆ ಈಗ ಖಾಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು. ಇಲ್ಲ ಇರ್ಲಿ, ಯಾರೋ ಒಂದು ಅವರು ಮಕ್ಳಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಇರ್ಲಿ, ಅದು ಮಾಡತ್ತೀರಿ. ನಾನೇನಂತೀನಿ, ಇರ್ಲಿ ಸಾಹೇಬ್ರೆ, ನಾನೇನ್ ಅನ್ನೋದಂದ್ರೆ, ಒಂದು ಒಟ್ಟಾರೆ ಒಂದು ರೈತ ಮಕ್ಕಳಿಗಾಗಿ 6 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಸಮಾಜ ಕಲ್ಯಾಣ ಇಲಾಖೆದವ್ರು ಬಾಡಿಗೆ ಕೊಡೋ ಸೂಕ್ತ? ಕೊನೆ ಪ್ರಶ್ನೆ ಇದು ನಂದು. ನೀವು ಆಫ್ ದಿ ರೆಕಾರ್ಡ್ ಅಂದ್ರೆ ಒಂದೇ ಕೇಳ್ತೀನಿ ನಿಮ್ಗೆ, ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ ಸಾಹೇಬ್ರೆ, ನೀವು ಆತ್ಮಸಾಕ್ಷಿಯಾಗಿ. 6 ಕೋಟಿ ರೂಪಾಯಿ ಕೇಳ್ರಿ, ನಿಮ್ದೇ ಜಾಗ, KMF ಜಾಗ. 6 ಕೋಟಿ ಎಷ್ಟು ಅದು ಎಸ್ಟಿಮೇಟ್ ಹೆಚ್ಚಾಗಿತ್ತು ನಿಮ್ಗೆ ಗೊತ್ತಿಲ್ಲ ಇನ್ನು, ಕೇಳ್ರಿ, ಅದನ್ನ ಭಾಳ ಡಿಟೇಲ್ ಹೋಗಿಲ್ಲ ಎಷ್ಟಾಗೈತೆ ನೋಡೋಣ ಆಫ್ಟರ್. ಆಮೇಲೆ 6 ಕೋಟಿ ರೂಪಾಯಿ, 7 ಕೋಟಿ, 8, 10 ಕೋಟಿ ಆಗಿ ನೀವು ಅದನ್ನ ಮತ್ತೊಂದು ಸಮಾಜ ಕಲ್ಯಾಣ ಅದನ್ನ ನಡೆಸುವಂತ ಸಂಸ್ಥೆಗೆ ಕೊಡಿದ್ರೆ ನಿಮ್ಗೇನ್ ಶ್ರೇಯಸ್ ಬರ್ತದ ಸಾಹೇಬ್ರೆ? ಸರ್, ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಸ್ತಕ್ಕಂಥ ಹಾಸ್ಟೆಲ್ ಅಲ್ಲೂ ಬಡವ ರೈತ ಮಕ್ಕಳೇ ಇರ್ತಾರೆ ಸರ್. ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ಇರ್ಲಿ ಸಾಹೇಬ್ರ, ನಿಮ್ಮ ನಾವು ಲಾಭಕ್ಕೋಸ್ಕರ ಆಯ್ತು ಅಂತಂದ್ರೆ ನಾನು 3 ಲಕ್ಷಕ್ಕೆ ಬಾಡಿಗೆ ಕೊಡೋದಿಲ್ಲ ಸರ್. ಅದು 5 ಲಕ್ಷಕ್ಕೋ 10 ಲಕ್ಷಕ್ಕೋ ಬಾಡಿಗೆ. ಇರ್ಲಿ ನಾನೇನ್ ಹೇಳೋದಂದ್ರೆ, ರೈತರ ಮಕ್ಕಳಿಗೆ ಅನುಕೂಲ ಆಗ್ಲಿ ಅನ್ನೋ. ಇಲ್ಲೇ 1 ಮಿನಿಟ್ ಕೇಳ್ರಿ, ಸಮಾಜ ಕಲ್ಯಾಣ ಇಲಾಖೆ 100 ಇವು ಹಾಸ್ಟೆಲ್ಗಳು ಅದಾವ ರಾಜ್ಯದಾಗ. ಮತ್ ನೀವ್ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಏನ್ ಬಾಡಿಗೆ ಕೊಡೋದು ಅವಶ್ಯಕತೆ ಸಾಹೇಬ್ರೆ? ಅಲ್ಲ, ನಂದು ಒಂದು ಸಿಂಪಲ್ ಕ್ವಶನ್ ಇದು. ಈಗ ಹೌದು ಸರ್, ಈಗ ನಮ್ಮಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಕರೆದಾಗ ಯಾರು ಮಕ್ಕಳು ಮುಂದೆ ಇಲ್ಲ, ನೀವು ಬಂದವೋ ಬಿಟ್ಟಿದಾವ್ ನೋಡ್ರಿ. ನಾನು ನಿಮ್ ಒಂದ್ ಕೇಳ್ರಿ, ನಿಮ್ KMF ಸಿಸ್ಟಮ್ ನಾನು ನೋಡಿದ್ದೇನೆ ಭಾಳ ಸಮೀಪದಿಂದ. ಅಪಾಯಿಂಟ್ಮೆಂಟ್ ಹೆಂಗ್ ಮಾಡ್ಕೊಂಡಾರ ಹಿಂದಿನವ್ರು ಅನ್ನೋದು ನಂಗೆ ಗೊತ್ತಿದೆ ಸಾಹೇಬ್ರಿ. ಇರ್ಲಿ, ನೀವು ಇನ್ವಾರ್ಡ್ ಹೆಂಗ್ ಮಾಡ್ಕೋತೀರಿ, ಯಾವ ಅಪ್ಲಿಕೇಶನ್ ಬಂದವು, ನಿಮ್ ಹಿಂದಿನ MD ನನಗೆ ಮಾತಾಡಿದ್ದೆ ನಾನು. ಇರ್ಲಿ, ಅದು ಆಫ್ ದಿ ರೆಕಾರ್ಡ್. ಯಾಕಂದ್ರೆ ಅಲ್ಲಿ ಹೆಂಗಂದ್ರೆ ನೀವು ನೌಕರದಾರ ಏನ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತೈತಿ, ಮಾತಾಡೋದು ಬೇಡ. ಆದ್ರೆ ಕೆಂಬೇಡ್ರಿ ಸಾಹೇಬ್ರೆ. ನೀರ್ ಕುಡ್ರಿ. ಹೇಳಿ ಸರ್. ಇಲ್ಲ, ಏನ್ ತಪ್ಪು ತಿಳ್ಕೊಬೇಡಿ. ನಾನು ಹೇಳೋ ಉದ್ದೇಶ ರೈತರ ಹಾಗಾಗಿ ಕೆಂಬರ್ತಿತ್ತು. ಇರ್ಲಿ ನಾನು ಹೇಳುದಂದ್ರೆ, ಒಟ್ಟಾರೆ ಹಿಂಗ್ ಲಾಭದಾಗಿದ್ದಾಗ ನೀವು ಒಂದು ಪ್ರೆಸ್ ಮೀಟ್ ಹೇಳ್ತೀರಿ, ನಾವು ಇಷ್ಟು ವರ್ಷ ವಿವೇಕರಾವ್ ಪಾಟೀಲ್ರ ಇದ್ದಾಗ ಲುಕ್ಸಾನ್ ಇತ್ತು, ಈಗ ಲಾಭ ಆಗೈತಿ. ಲಾಭ ಆದಾಗ ಇದನ್ನೆಲ್ಲ ಇಂಥವನ್ನೆಲ್ಲ ನಿಮ್ದೇ ಸಂಸ್ಥೆಯಿಂದ ಮಾಡಿದ್ರೆ ಇವತ್ತು ಒಳ್ಳೆ ಹೆಸರು ಬರ್ತೈತಲ್ಲ ಬೆಳಗಾವಿ KMFಗೆ.
ನಂದೊಂದು ಸಜೆಷನ್ ನಿಮಗೆ. ಸಜೆಷನ್ ಹೌದು ಕರೆಕ್ಟ್ ಸರ್. ನಿಮ್ ಸಜೆಷನ್ ನಾನು ಏನ್ ಹೇಳುದಂದ್ರ ನೋಡ್ರಿ, ನಿಮ್ದೇ ನೀವು ಒಂದ್ ಯಾವ್ದೇ, ನಾನು ಸರ್ಕಾರಿ ರಂಗದಾಗ ಬಾಳ ದಿವಸದಿಂದ ಇದ್ದಾವ ಏನ್ರಿ. ಆದ್ರೆ ನಾನೇನು ಬೆಳಿಗ್ಗೆ ಈ ಹಾಲು ಬೆಳೆಯುವಂತ ಮಕ್ಳಿಗೆ ಪುಕ್ಕಟ್ಟು ನೀವು ಊಟ ಕೊಟ್ರೆ ಏನ್ ನಿಮ್ಗೇನು ಸಂಸ್ಥಾಕ್ ನುಕ್ಸಾನ್ ಆಗ್ತಿತ್ತ? ಭಾಳ ಆದ್ರೆ ವರ್ಷಕ್ಕೊಂದು 2, 3, 4, 5 ಲಕ್ಷ ರೂಪಾಯಿ ನಿಮ್ದು ಊಟ ಮುಗಿತಿತ್ತು. ಅದು ಎಷ್ಟೋ ಮಂದಿಗೆ 50 ಮಂದಿಗೆ ಅಂದ್ರೆ ಎಷ್ಟ್ರಿ ವರ್ಷಕ್ಕೆ 4-5 ಲಕ್ಷ ರೂಪಾಯಿದಾಗ ನಿಮ್ದು ಮುಗಿತಿತ್ತು. ಅದನ್ನ ಯಾಕೆ ಮಾಡಬಾರ್ದು? ಇರ್ಲಿ, ನೀವು ಇರಾಕಿಲ್ಲ ಆವಾಗ ಆಗಿದೆ. ಇದೊಂದು ನನ್ನ ಸಜೆಷನ್. ರೈತರ ಮಕ್ಕಳಿಗಾಗಿ ಕಟ್ಟಿದಂತ ಒಂದು ಹಾಸ್ಟೆಲ್ ನಾನು ನಾಳೆ ಪ್ರಸಾರ ಮಾಡ್ತೀನಿ ನನ್ನ ಗರ್ದಿಗೆ ಮತ್ತು ವಾಹಿನಿ ಒಳಗೆ. ಇನ್ನು ಭಾಳ ತಾವು ಒಳ್ಳೆ ಅಧಿಕಾರಿ ಅಂತ ಅನಿಸ್ತೈತಿ. ಇದನ್ನ ಭಾಳ ಸೀರಿಯಸ್ ಆಗಿ ತಗೋರಿ. ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟು ನೀವು ಬಾಡಿಗೆ ತಗೊಂಡು ನಮ್ಮ ರೈತರ ದುಡ್ಡಿನಾಗ ಮಾಡಿದಂತ ಸಂಸ್ಥೆದು ಯಾಕೋ ನನಗಿದು ಸರಿ ಅನ್ಸತ್ತು. ಸಾಹೇಬ್ರೆ, ತಮ್ಮ ಹೆಸರೇನು? MD ಅವರೇ? ಸರ್ ಡಾಕ್ಟರ್ ಶ್ರೀಕಾಂತ್ ಅಂತ. ಶ್ರೀಕಾಂತ್ ಅವರೇ, ನನ್ನ ವಾಹಿನಿ ನೋಡ್ತಿರಲಿಲ್ಲ ಗೊತ್ತಿಲ್ಲ, ಸ್ವಲ್ಪ ಈ ಬಗ್ಗೆ ಗಮನ ಹರಿಸ್ರಿ. ನಾನು ಒಮ್ಮೆ ಭೇಟಿ ಆಗ್ತೀನಿ ನಿಮಗೆ, ಸಂದರ್ಶನಕ್ಕೆ ಬರ್ತೀನಿ. ಓಕೆ 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 ಸರ್, ಓಕೆ. ಯಾಕಂದ್ರ ರೈತನ ಮಕ್ಕಳಿಗೆ ನೀವ ಊಟ ವಸತಿ, ಯಾಕಂದ್ರೆ ಹಾಸ್ಟೆಲ್ ಅಂಕೆ ಕಟ್ಟಿದ್ದಿತ್ತು. ಊಟ ವಸತಿ ಯಾಕಂದ್ರ ನೀವು ಈ ರೈತರಿಂದ ನಡೆಯುವಂತ ಸಂಸ್ಥೆ, ರೈತರ ಮಕ್ಕಳಿಗೆ ಅಲ್ಲಿ ಏನೇನೋ ಮಾಡ್ತಿರ್ತಾರೆ. ನೀವು ಆ ಹಾಸ್ಟೆಲ್ ಊಟ ಇದನ್ನ ಕೊಡೋದಾಗ್ತೈತೆ ಅಂತ ನೀವು ಕಟ್ಟೋದಾದ್ರೆ ಅದನ್ನ ಯಾಕೆ ಕಟ್ಟಕ್ ಹೋಗಿದ್ರಿ ನೀವು? ಅದನ್ನ ಕಟ್ಟಿ ಅವ್ರಿಗೆ ಬಾಡಿಗೆ ಕೊಟ್ಟು ನೀವು ಲಾಭ ತೋರಿಸೋದ್ರಾಗ ಏನ್ ಅರ್ತೈತಿ? ರೈತರ ಮಕ್ಕಳು ಬರೀ ಬೇರೆ ಇದ್ರಾಗ ಓದ್ಬೇಕೇನ ಅಂತ ನಾನು MD ಅವ್ರ ಕೂಡ ಚರ್ಚೆ ಮಾಡಿ. ಒಟ್ಟಾರೆ ನಾನು ಯಾಕೆ ಹೇಳತ್ತೇನಂದ್ರ, ಬಾಲಚಂದ್ರ ಜಾರಕಿಹೊಳಿ ಒಳ್ಳೆ ವಿಚಾರಗಳ ನಿಮ್ಮ ಅದಾವ, ಇಲ್ಲ ಅನ್ನೋದಿಲ್ಲ. ಅದನ್ನ ಹಾಸ್ಟೆಲ್ ಬಾಡಿಗೆ ಕೊಟ್ಟ ತಿಂಗಳ 1-2 ಲಕ್ಷ 3 ಲಕ್ಷ ತಗೊಂಡ್ ಕೇಸ್ ನೀವು ಲಾಭ ತೋರಿಸೋದ್ರಾಗ ಏನೂ ಅರ್ಥ ಇಲ್ಲ. ಇನ್ನೊಂದ್ 2-3 ಲಕ್ಷ, ಇವಾಗ 10-12 ಕೋಟಿ ರೂಪಾಯಿ ಲಾಭ ಆಗೈತೆ. ಲಾಭದಾಗ ರೈತನ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಲ್ಲಿ ಊಟ ಕೊಟ್ರ, ಅವ್ರಿಗೆ ಪುಸ್ತಕ ಕೊಟ್ರ ಅವ್ರಿಗೆ ಅನುಕೂಲ ಆಗ್ತೈತಿ. ಮುಂದಿನ ನಿರ್ಮಾಣದಾಗ ನಿಮಗೂ ಶ್ರೇಯಸ್ ಬರ್ತೈತಿ. ಅದನ್ನ ಗಂಭೀರವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ಪರ್ಧಾತ್ಮಕವಾಗಿ ತಗೋಬೇಕು. ಕಾಂಪಿಟೇಟಿವ್ ಆಗಿ ಈ ವಿಷಯ ತಗೊಂಡ ರೈತರ ಮಕ್ಕಳಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಗರ್ದಿಗಮ್ಮ ಆಗ್ರಹ ಮಾಡ್ತಿದ್ದೆ. ನಮಸ್ಕಾರ.